ಬಿಜೆಪಿಯ ಸೊಕ್ಕು ದುರಹಂಕಾರಕ್ಕೆ, ಅಧಿಕಾರದ ಮದಕ್ಕೆ, ಅಧಿಕಾರದ ದುರಹಂಕಾರಕ್ಕೆ ಮೋದಿ ಅವರ ಹೆಸರನ್ನು ಬಳಸಿಕೊಂಡು ಬಿಜೆಪಿಯವರು ಆಡ್ತಾ ಇದ್ದ ವರ್ತನೆಗೆ ಮತದಾರ ಮದ್ದು ಎರೆದಿದ್ದಾನೆ. ಬಹುಶಃ ಬಿಜೆಪಿಯವರು ಕೂಡ ಇಂಥದ್ದೊಂದು ಮದ್ದು ನಮಗೋಸ್ಕರ ಕಾದಿತ್ತು ಅಂಥೇಳಿ ಬಹುಶಃ ಅವರು ಕೂಡ ಊಹೆ ಮಾಡಿರಲಿಕ್ಕಿಲ್ಲ. ಬಿಜೆಪಿಗೆ ಅತಿ ದೊಡ್ಡ ಆಘಾತ ಆಗಿರುವಂಥದ್ದು ಉತ್ತರ ಪ್ರದೇಶದಲ್ಲಿ ಯಾವ ಮರ್ಯಾದ ಪುರುಷೋತ್ತಮನ ಮಂದಿರವನ್ನು ತಮ್ಮ ರಾಜಕೀಯ ವಾಂಛೆ ಮತ್ತು ರಾಜಕೀಯ ಲಾಭಕ್ಕಾಗಿ ಯಾವುದೇ ಲಜ್ಜೆ ಇಲ್ಲದೆ ಬಿಜೆಪಿ ಬಳಸಿಕೊಳ್ತೋ ಅದೇ ರಾಜ್ಯದಲ್ಲಿ ಬಿಜೆಪಿ ಹೀನಾಯ ಸೋಲನ್ನು ಕಂಡಿದೆ. ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಮತ್ತು ಮೈತ್ರಿಕೂಟ ಗೆದ್ದಿರುವಂಥದ್ದು ಕೇವಲ 37 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ. 37 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ. ಬಿಜೆಪಿ 36 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದರೆ ಬಿಜೆಪಿಯ ಸಹವರ್ತಿ ಪಕ್ಷ ಅಪ್ನಾದಲ್ 1 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದೆ. ಸಮಾಜವಾದಿ ಪಕ್ಷ 34 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದೆ. 34 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದೆ. ಕಾಂಗ್ರೆಸ್ಸು 6 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು. RLD 2 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದೆ. RLD ಕೂಡ ಬಿಜೆಪಿಯ ಮಿತ್ರ ಪಕ್ಷ. ಅಲ್ಲಿಗೆ 36 ಬಿಜೆಪಿ, ಅಪ್ನಾದಲ್ 1, RLD 2. ಇನ್ನೊಂದು ASP 1 ಕ್ಷೇತ್ರದಲ್ಲಿ ಗೆದ್ದಿದೆ. ಅತಿ ದೊಡ್ಡ ಮುಖಭಂಗ ಬಿಜೆಪಿಗೆ, ಅನಿರೀಕ್ಷಿತ ಮುಖಭಂಗ. ಯಾವ ರಾಜ್ಯದಲ್ಲಿ ಪ್ರಧಾನಿ ಮೋದಿಯವರು 3ನೇ ಬಾರಿ ಚುನಾವಣೆ, ವಾರಣಾಸಿಯಲ್ಲೂ ಕೂಡ ಮೋದಿಯವರ ಗೆಲುವಿನ ಅಂತರ ಕಡಿಮೆ ಆಗಿದೆ. ಈ ಬಾರಿ ವಾರಣಾಸಿಯಲ್ಲಿ ಮೋದಿಯವರ ಗೆಲುವಿನ ಅಂತರ ಕಡಿಮೆ ಆಗಿದೆ. ಇದು ಉತ್ತರ ಪ್ರದೇಶದ ಕತೆ. ಕಳೆದ ಚುನಾವಣೆಯಲ್ಲಿ 64 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ 40ರ ಗಡಿ ದಾಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಿಜೆಪಿ ಮೈತ್ರಿಕೂಟಕ್ಕೆ 40ರ ಗಡಿ ದಾಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂಡಿಯಾ ಅಲಯನ್ಸ್ನಲ್ಲಿದ್ದಂತಹ RLDಯನ್ನು ಬಲವಂತವಾಗಿ ಹೊರತಂದು ಮೈತ್ರಿ ಮಾಡಿಕೊಂಡಾಗಿಯೂ ಕೂಡ ಬಹುಜನ ಸಮಾಜ ಪಕ್ಷ BSPಯನ್ನು ಮೌನವಾಗಿಸಿದರೂ ಕೂಡ ಬಿಜೆಪಿಗೆ 40ರ ಗಡಿಯನ್ನು ದಾಟಲಿಕ್ಕಾಗಲಿಲ್ಲ ಈ ಬಾರಿ. ರಾಜಸ್ಥಾನ 25 ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜಸ್ಥಾನದಲ್ಲಿ ಬಿಜೆಪಿ ಈ ಬಾರಿ 10 ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಂಡಿದೆ. 10 ಲೋಕಸಭಾ ಕ್ಷೇತ್ರಗಳನ್ನು ಕಳ್ಕೊಂಡಿದೆ. ಬಿಜೆಪಿ 14ರಲ್ಲಿ ಗೆದ್ದಿದೆ. ಕಾಂಗ್ರೆಸ್ 8, ಕಾಂಗ್ರೆಸ್ನ ಮಿತ್ರ ಪಕ್ಷ CPIM 1, RLP ಕಾಂಗ್ರೆಸ್ನ ಮಿತ್ರ ಪಕ್ಷ RLP 1, ಭಾರತೀಯ ಆದಿವಾಸಿ ಪಾರ್ಟಿ BAP ಎಗೇನ್ ಇಂಡಿಯಾ ಅಲಯನ್ಸ್ನ ಪಕ್ಷ 1 ಕ್ಷೇತ್ರದಲ್ಲಿ. ಇಂಡಿಯಾ ಮೈತ್ರಿಕೂಟ ರಾಜಸ್ಥಾನದಲ್ಲಿ 11 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರುವಂಥದ್ದು. ಅಲ್ಲೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಬಳಿಕ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮತ್ತು ಮೋದಿ ಜೋಡಿ ತಮಗೆ ಇಚ್ಛೆ ಬಂದವರನ್ನು ತಂದು ಅಲ್ಲಿ ಮುಖ್ಯಮಂತ್ರಿ ಮಾಡಿದ್ರು. ಮೋರ್ ದ್ಯಾನ್ ಸ್ಟೇಟ್ ಲೀಡರ್ಗಳನ್ನು ಪರಿಗಣಿಸದೆ. ಅದರ ಹೊಡೆತ ತಿಂತು. ಹರಿಯಾಣ ರೈತರ ಹೋರಾಟ ತೀಕ್ಷ್ಣವಾಗಿರುವಂತಹ ರಾಜ್ಯ. ಹರಿಯಾಣದಲ್ಲಿ ಬಿಜೆಪಿ 5 ಲೋಕಸಭಾ ಕ್ಷೇತ್ರಗಳನ್ನು ಕಳ್ಕೊಂಡಿದೆ. ಕಾಂಗ್ರೆಸ್ 5 ಲೋಕಸಭಾ ಕ್ಷೇತ್ರಗಳನ್ನು ಪ್ಲಸ್ ಮಾಡಿಕೊಂಡಿದೆ. 5 ಕ್ಷೇತ್ರಗಳನ್ನು ಗೆದ್ದಿದೆ. ಹರಿಯಾಣದಲ್ಲಿ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವ ಹೊತ್ತಲ್ಲಿ ಮುಖ್ಯಮಂತ್ರಿಯನ್ನು ಬದಲಾಯಿಸಿತು. ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಇಳಿಸಿ ಸೈನಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ನಾವೇನೋ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾಡ್ತೀವಿ ಅಂತೇಳಿ. ಅದ್ರ ಜೊತೆಗೆ JJP ಮೈತ್ರಿಕೂಟದಿಂದ ಹೊರಬಂತು, ಕಾಂಗ್ರೆಸ್ನ ಓಟುಗಳನ್ನು ಹೊಡಿಬೇಕು ಅಂತೇಳಿ. ಬಟ್ ಆ ರಣತಂತ್ರಗಳೆಲ್ಲ ಅಲ್ಲಿ ವರ್ಕೌಟ್ ಆಗಲಿಲ್ಲ. ಹೊಡೆತ ತಿಂತು ಬಿಜೆಪಿ. ಮಹಾರಾಷ್ಟ್ರ ದ ಮೋಸ್ಟ್ ವ್ಯಾಲ್ಯಬಲ್ ಲೆಸನ್ ಬಿಜೆಪಿ ಕಲಿಬೇಕಾಗಿರುವಂತಹ ಒಂದು ರಾಜ್ಯ ಅಂತ ಹೇಳಿದ್ರೆ ಅದು ಉತ್ತರ ಪ್ರದೇಶ, ಮತ್ತೊಂದು ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಈ ಬಾರಿ ಗೆದ್ದುಕೊಂಡಿದ್ದು ಕೇವಲ 11 ಲೋಕಸಭಾ ಕ್ಷೇತ್ರ. ಕಳೆದ ಬಾರಿ 23 ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ಗೆದ್ದುಕೊಂಡಿತ್ತು. ಈ ಬಾರಿ ಕೇವಲ 11 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣ 10 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. NCP 7 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. INC ಅಂದರೆ ಕಾಂಗ್ರೆಸ್ 12 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಶಿವಸೇನೆ ಶಿಂದೆ ಬಣ
6 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ಕೊಂಡಿದೆ. NCP ಅಜಿತ್ ಪವಾರ್ ಬಣ 1 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ಕೊಂಡಿದೆ. IND ಅಂದರೆ ಇಂಡಿಪೆಂಡೆಂಟ್ 1 ಲೋಕಸಭಾ ಕ್ಷೇತ್ರವನ್ನು ಗೆದ್ಕೊಂಡಿರುವಂಥದ್ದು. ಇಟ್ಸ್ ಎಗೇನ್ ಬಿಗ್ ಲೆಸನ್. ಕಾರಣ ಏನು ಅಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಮೋದಿ ಅಲೆ ಬಿಟ್ಟರೆ ಏನೂ ಇಲ್ಲ. ಪಕ್ಷಗಳನ್ನು ಒಡೆದ್ರು, NCPಯನ್ನು ಒಡೆದ್ರು, ಶಿವಸೇನೆಯನ್ನು ಒಡೆದ್ರು, ಕಾಂಗ್ರೆಸ್ಸನ್ನು ಒಡೆಯಲಿಕ್ಕೆ ಪ್ರಯತ್ನ ಪಟ್ಟರು. ಪಕ್ಷಾಂತರ ಏನು ಅಲ್ಲೋಲ ಕಲ್ಲ, ಸರ್ಕಾರಗಳೇ ಬೀಳುವಷ್ಟರ ಬಿದ್ವು. ಅಲ್ಲೋಲ ಕಲ್ಲೋಲ. ಜನ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಷ್ಟು BJP ಮೈತ್ರಿಕೂಟ ಗೆದ್ದಿರೋದು? ಎಷ್ಟು? BJP 11, 17, 18 ಕ್ಷೇತ್ರಗಳಲ್ಲಿ ಮಾತ್ರ. ಕಳೆದ ಬಾರಿ BJP ಒಂದೇ 23 ಕ್ಷೇತ್ರ. ಕಾಂಗ್ರೆಸ್ ಆಸ್ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಎಮರ್ಜ್ ಆಗಿದೆ ಮಹಾರಾಷ್ಟ್ರದಲ್ಲಿ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಮಹಾರಾಷ್ಟ್ರಕ್ಕೆ ಹೋಲಿಸಿದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಎಮರ್ಜ್ ಆಗಿರುವಂಥದ್ದು. ಬಿಹಾರ BJP 12 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದೆ. ಕಳೆದ ಬಾರಿಗೆ ಹೋಲಿಸಿದ್ರೆ 5 ಲೋಕಸಭಾ ಕ್ಷೇತ್ರಗಳು ಮೈನಸ್. JDU 12 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದೆ. ಕಳೆದ ಬಾರಿ ಹೋಲಿಸಿದ್ರೆ 4 ಕ್ಷೇತ್ರ ಮೈನಸ್. LJP 5 ಕ್ಷೇತ್ರಗಳನ್ನು ಗೆದ್ದಿದೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಎಗೇನ್ 1 ಕ್ಷೇತ್ರ ಮೈನಸ್. ಅಂದರೆ BJP ಅಥವಾ ಮೋದಿ ಅಲೆಯಿಂದ BJPಗಾಗಲಿ BJP ಮಿತ್ರ ಪಕ್ಷಗಳಿಗಾಗಲಿ ಉತ್ತರ ಪ್ರದೇಶದಲ್ಲೂ ಲಾಭ ಆಗಿಲ್ಲ, ಮಹಾರಾಷ್ಟ್ರದಲ್ಲೂ ಲಾಭ ಆಗಿಲ್ಲ, ರಾಜಸ್ಥಾನದಲ್ಲೂ ಲಾಭ ಆಗಿಲ್ಲ, ಹರಿಯಾಣದಲ್ಲೂ ಲಾಭ ಆಗಿಲ್ಲ, ಬಿಹಾರದಲ್ಲೂ ಲಾಭ ಆಗಿಲ್ಲ. RJD 4, ಕಾಂಗ್ರೆಸ್ 3. ಕಳೆದ ಬಾರಿ ಕಾಂಗ್ರೆಸ್ 1 ಸೀಟನ್ನು ಗೆದ್ದಿತ್ತು, CPIM 2. ಸೊ ಇಂಡಿಯಾ ಮೈತ್ರಿಕೂಟ ಒಟ್ಟು 9 ಕ್ಷೇತ್ರಗಳನ್ನು ಗೆಲ್ತು. ಇಂಡಿಪೆಂಡೆಂಟ್ 1 ಕ್ಷೇತ್ರದಲ್ಲಿ ಗೆದ್ದರು. ಜಾರ್ಖಂಡ್ ಹೇಮಂತ್ ಸೊರೇನ್ ಅವರನ್ನು ಬಂಧಿಸಿ JMM ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಬೇಕು ಎನ್ನುವಂತಹ ಹುನ್ನಾರವನ್ನು ಕೈಗೊಂಡಂತಹ BJP ಮತ್ತು ಮೋದಿ ಅವರಿಗೆ ಜಾರ್ಖಂಡ್ನಲ್ಲೂ ಮುಖಭಂಗ ಆಗಿದೆ. BJP 8 ಕ್ಷೇತ್ರಗಳನ್ನು ಗೆಲ್ತು, JMM 3 ಕ್ಷೇತ್ರಗಳನ್ನು ಗೆಲ್ತು, INC ಕಾಂಗ್ರೆಸ್ 2, AJSU 1. BJP ಮತ್ತು AJSU ಮಿತ್ರ ಪಕ್ಷಗಳು. ಸೊ ಅಲ್ಲಿಗೆ 9 ಕ್ಷೇತ್ರಗಳು. ಕಳೆದ ಬಾರಿ 12 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಮೈತ್ರಿಕೂಟ. ಬಟ್ ಈ ಬಾರಿ 9 ಕ್ಷೇತ್ರಗಳು -3. ವೆಸ್ಟ್ ಬೆಂಗಾಲ್ ಏನು ಕೊಟ್ಟ ಕ್ವಾಟ್ಲೆಗಳು ಕಿರುಕುಳಗಳೇನು ಕಮ್ಮಿನ? ED, IT, CBI ಮುಖಾಂತರ BJPಯವರು ಮೋದಿ ಮತ್ತು ಶಾ ಅಧಿಕಾರದ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದೇನು ಕಮ್ಮಿನ? TMC 29 ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಗೆದ್ದುಕೊಂಡಿದೆ +7. BJP 12 ಲೋಕಸಭಾ ಕ್ಷೇತ್ರಗಳು. ಕಳೆದ ಬಾರಿಗೆ ಹೋಲಿಸಿದ್ರೆ -6 ಕ್ಷೇತ್ರಗಳನ್ನು ಕಳ್ಕೊಂಡಿದೆ. ಕಾಂಗ್ರೆಸ್ 1 ಲೋಕಸಭಾ ಕ್ಷೇತ್ರವನ್ನು ಗೆದ್ದಿರುವಂಥದ್ದು, -1 ಕಾಂಗ್ರೆಸ್ಗೆ. ಸೊ ಗುಜರಾತ್ನಲ್ಲಿ ಕಾಂಗ್ರೆಸ್ 1 ಲೋಕಸಭಾ ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಗುಜರಾತ್ನಲ್ಲಿ ಕಾಂಗ್ರೆಸ್ 1 ಲೋಕಸಭಾ ಕ್ಷೇತ್ರವನ್ನು ಗೆದ್ದುಕೊಂಡಿದೆ ಮೋದಿಯವರ ರಾಜ್ಯದಲ್ಲಿ. ಸೊ ಮೆಸೇಜ್ ಈಸ್ ವೆರಿ ಕ್ಲಿಯರ್. ಅಧಿಕಾರದ ಅಹಂ, ಸೊಕ್ಕು, ದುರಹಂಕಾರಕ್ಕೆ ಜನ ಸಮಯ ಸಂದರ್ಭಕ್ಕೆ ಕಾದು ಮದ್ದನ್ನು ಅರಿಯುತ್ತಾರೆ ಅಂತೇಳಿ. 400ರ ಗಡಿ ದಾಟ್ತೀವಿ ಎನ್ನುವಂತಹ ದುರಹಂಕಾರ ಮತ್ತು ಸೊಕ್ಕಿನಿಂದ ಬಿಗ್ತಾ ಇದ್ದಂತಹ BJPಯವರಿಗೆ ಕನಿಷ್ಠ ಸರಳ ಬಹುಮತದ ಸೀಟುಗಳನ್ನು ಗಿಟ್ಟಿಸ್ಕೊಳ್ಳಿಕ್ಕಾಗಲಿಲ್ಲ. ಕನಿಷ್ಠ ಸರಳ ಬಹುಮತದ ಸೀಟು. ಮೋದಿ ಮತ್ತೆ ಪ್ರಧಾನಿ ಆದರೆ ಋಣದಲ್ಲಿ ಪ್ರಧಾನಿಯಾದ ಹಾಗೆ. ನನ್ನ ಪ್ರಕಾರ 2 ಬಾರಿ ಪ್ರಚಂಡ ಬಹುಮತದಿಂದ ಪ್ರಧಾನಿಯಾದಂಥವರು ಈ ಬಾರಿ ಈ ಋಣದಿಂದ ಪ್ರಧಾನಿ ಆಗುವಂಥದ್ದು ಇದೆಯಲ್ಲ, ಅದು ಗೌರವ ಕೊಡುವಂಥದ್ದಲ್ಲ. ಋಣದಿಂದ ದಿನ ಬೆಳಗಾದರೆ TDPಯವರು ಫೋನ್ ಮಾಡಿದ್ರೆ ಫೋನ್ ಎತ್ತಿ ಮೋದಿ ಮಾತಾಡಬೇಕು, ನಿತೀಶ್ ಕುಮಾರ್ ಫೋನ್ ಮಾಡಿದ್ರೆ ಫೋನ್ ಎತ್ತಿ ಮಾತಾಡಬೇಕು. ಇಲ್ಲದಿದ್ದರೆ ಮೋದಿ ಕುರ್ಚಿ ಅಲಗಾಡ್ತಾ ಇರುತ್ತೆ. ಇನ್ ಕೇಸ್ NDA ಗೌರ್ಮೆಂಟ್ ಫಾರ್ಮ್ ಆದರೆ, ಏನೋ ಇಂಡಿಯಾ ಅಲಯನ್ಸ್ ಅವರು ಏನೋ ಮಾತುಕತೆ ಮಾಡ್ತಿದ್ದಾರಂತೆ, ಅದು ಬೇರೆ ಪ್ರಶ್ನೆ. ಅದು ಅಷ್ಟು ಸುಲಭ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಆಫ್ ಪ್ರೀಪೋಲ್ ಅಲಯನ್ಸ್ ಇರೋದರಿಂದಾಗಿ. ಬಟ್ ಮೋದಿ ಮತ್ತೆ ಪ್ರಧಾನಿ ಆದರೆ, ದಿನ ಬೆಳಗಾದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಮಾಡುವಂತಹ ಫೋನ್ ಕಾಲ್ಗಳಿಗೆ, ಏಕನಾಥ್ ಶಿಂದೆ ಮಾಡುವಂತಹ ಫೋನ್ ಕಾಲ್ಗಳಿಗೆ, ಕುಮಾರಸ್ವಾಮಿ ಅವರು ಮಾಡುವಂತಹ ಫೋನ್ ಕಾಲ್ಗಳಿಗೆ, ದೇವೇಗೌಡರು ಮಾಡುವಂಥ ಫೋನ್ ಕಾಲ್ಗಳಿಗೆ ಉತ್ತರ ಕೊಡ್ಕೊಂಡು ಕೂರಬೇಕು. ದರ್ಪ ದೌಲತ್ತುಗಳನ್ನು ತೋರಿಸಿ ಕೈ ಬೀಸ್ಕೊಂಡು ಆಗಲ್ಲ, ಮುಗೀತದು. ಸೊ ಅಧಿಕಾರ ಇದ್ದಾಗ ತಲೆ ಬಗ್ಗಿಸಿ ಎಲ್ಲರನ್ನು ಕೂಡ ಸಮಾನವಾಗಿ ಕಾಣಬೇಕು. ಅದನ್ನು ಮಾಡಲಿಲ್ಲ BJP ಅದನ್ನು 10 ವರ್ಷಗಳಲ್ಲಿ BJPಯವರು ಅದನ್ನು ಮಾಡಲಿಲ್ಲ. BJPಯ ನಾಯಕರ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸಿ, BJP ಕಾರ್ಯಕರ್ತರ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸಿ. ಸೊಕ್ಕೇನು,
ದುರಾಂಕಾರ ಏನು, ಧಿಮಾಕ್ ಏನು, ಅದಕ್ಕೆಲ್ಲ ರಾಮನ ನಾಡಲ್ಲೇ ಮದ್ದು ಅರೆದು ಬಿಟ್ರು ಜನ. ರಾಮನ ನಾಡಲ್ಲೇ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಹಾಕಬೇಕು ಅದನ್ನೆಲ್ಲ ನೀಟಾಗಿ ಹಾಕಿ ಮದ್ದು ಅರ್ದು ಹಚ್ಚಿದ್ರು. ಎಲ್ಲ ಹಚ್ಚಬೇಕಿತ್ತು ಅಲ್ಲಿ. ಋಣ, ಮೋದಿ ಮತ್ತೆ ಪ್ರಧಾನಿ ಆದರೆ ಋಣ ಪ್ರಧಾನಿ ಅಷ್ಟೇ. ನೋ ಥಮ್ಮಿಂಗ್ ಮೆಜಾರಿಟಿ ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ.